ನನ್ನ ಕರೆದೆ ದೇವಾ, ನಿನ್ನ ಹಿಂದೆ ನಾ ಬಂದೆ ದೇವಾ. ನೀ ನನ್ನ ಕರೆದೆ ದೇವಾ, ನಿನ್ನ ಹಿಂದೆ ನಾ ಬಂದೆ ದೇವಾ. ಮಾತೆಯ ಗರ್ಭದಲ್ಲೇ ನನ್ನ ಆರಿಸಿಕೊಂಡೆ, ಮಾತೆಯ ಗರ್ಭದಲ್ಲೇ ನನ್ನ ಆರಿಸಿಕೊಂಡೆ. ನನ್ನೇಸುವೆ ನಿಮಗೆ ಸ್ತೋತ್ರ. ಹಲ್ಲೇಲೂಯಾ ಹಲ್ಲೇಲೂಯಾ ಹಲ್ಲೇಲು ಹಲ್ಲೇಲೂಯಾ 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 ಹಲ್ಲೇಲು ಹಲ್ಲೇಲೂಯಾ 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 ಹಲ್ಲೇಲು ಹಲ್ಲೇಲೂಯಾ. ಶತಕೋಟಿ ಜನರಲ್ಲಿ ನನ್ನ ಹುಡುಕಿ ನೀ ಕರೆದಿರುವೆ ದೇವಾ. ಶತಕೋಟಿ ಜನರಲ್ಲಿ ನನ್ನ ಹುಡುಕಿ ನೀ ಕರೆದಿರುವೆ ದೇವಾ. ನಿನ್ನ ರಕ್ತದಿಂದ ನನ್ನನ್ನು ತೊಳೆದು, ನಿನ್ನ ರಕ್ತದಿಂದ ನನ್ನನ್ನು ತೊಳೆದು, ನಿನ್ನ ಸೇವೆಗೆ ನೇಮಿಸಿದೆ ನನ್ನ. ಹಲ್ಲೇಲೂಯಾ ಹಲ್ಲೇಲೂಯಾ ಹಲ್ಲೇಲು ಹಲ್ಲೇಲೂಯಾ 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 ಹಲ್ಲೇಲು ಹಲ್ಲೇಲೂಯಾ 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 ಹಲ್ಲೇಲು ಹಲ್ಲೇಲೂಯಾ. ಪ್ರೀತಿಯ ಬಂಧು ಮಿತ್ರರೇ, ಸ್ನೇಹಿತರೇ, ಹಿತೈಷಿಗಳೇ, ನಿಮ್ಮೆಲ್ಲರಿಗೂ ವಂದನೆ. ಸ್ವಾಮಿ ಮೈಕಲ್ ಆಂಟನಿ ಮತ್ತು ಅವರ ಕುಟುಂಬದ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. ಈ ದಿನ ನಮ್ಮ ಗುರುಗಳು ಯಾಜಕಾಧ್ಯಕ್ಷ ಪಡೆದು 25 ವರ್ಷಗಳಾಯಿತು. ಇವರ ರಜತ ಮಹೋತ್ಸವ ಬಹು ಆಡಂಬರದಿಂದ ಆಚರಿಸಲು ನಾವೆಲ್ಲರೂ ಸೇರಿದ್ದೇವೆ. ಅದಲ್ಲದೆ ದಿನ ತಾಯಿಯಂದಿರದು ನಮ್ಮ ಫಾದರ್ ಮೈಕಲ್ ಅವರು ಈ ರಜತ ಮಹೋತ್ಸವವು ಅವರ ತಾಯಿಗೆ ಒಂದು ಕೊಡುಗೆಯಾಗಿದೆ. ಮತ್ತೆ ಈ ದಿನ ವೊಕೇಶನ್ ಡೇ ಅಂತ ಬರಬೇಕಿದೆ.
ಹಳ್ಳ ನೋಡ್ತಾ ಇದ್ದಾರೆ, ಗುಳಿಗೆ ತೋರ್ತಾ ಇದ್ದಾರೆ. ನೋಡ್ಬೇಕಾದ್ರೆ ಒಬ್ಬ ಯುವಕ ಅವ್ರನ್ನ ಏನಾದರೂ ಮಾಡಿ ಸ್ವಲ್ಪ ತಮಾಷೆ ಮಾಡೋಣ ಅಂದ್ಬಿಟ್ಟು, ಅಜ್ಜ ನೀವು ಎತ್ತತ್ರ 80 ವರ್ಷ ಆಗಿರ್ಬೇಕಜ್ಜ, ನೀವೇನು ಮಾಡ್ತಾ ಇದ್ದೀರಾ ಈಗ ಅಂತ ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ನೋಡ್ಬೋದು ನನ್ನ ಮನೆ ಮುಂದೆ ಒಂದು ಮಾವಿನ ಮರ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಅದಕ್ಕೆ ಈ ಗುಂಡಿ ತೋಡ್ತಾ ಇದ್ದೀನಿ, ಹಣ್ಣ ತೋಡ್ತಾ ಇದ್ದೀನಿ. ಅದಕ್ಕೆ ಅವರು ತಮಾಷೆಗೆ ಹೇಳಿದ, ಏನಜ್ಜ ಆ ಮಾವಿನ ಮರ ಹಾಕ್ಬಿಟ್ಟು ಈ ವಯಸ್ಸಲ್ಲಿ ಕೂಡ ನೀವು ಮಾವಿನ ಹಣ್ಣು ತಿನ್ಬೇಕಂತ ಆಶನ ಅಂತ ಕೇಳಿದ. ಇಲ್ಲ ಮಗು, ನಾನು ಇಷ್ಟು ವರ್ಷ ಚಿಕ್ಕಂದಿನಿಂದ ಮಾವಿನ ಹಣ್ಣು ತಿಂದು ಬಂದೆ, ಅದು ನಾನು ಹಾಕಿದ ಮರದಿಂದ ಮಾವಿನ ಹಣ್ಣು ತಿನ್ನಲಿಲ್ಲ, ನಮ್ಮ ಪೂರ್ವಜರು ಹಾಕಿದ ಮರ ಇವಾಗ ನಾವು ಮಾವಿನ ಹಣ್ಣು ಕೊಟ್ಟಿದ್ದೀವಿ, ಅವ್ರಿಗೆ ಕೃತಜ್ಞತೆಯಾಗಿ ನಾನು ಮರ ನೆಡ್ತಾ ಇದ್ದೀನಿ. ನಾನು ಗುರುಗಳ ಹತ್ರ ಮೈಕ್ಳ ಹತ್ರ ಒಂದ್ಸಾರಿ ಕೇಳಿದೆ, ಫಾದರ್ ನಿಮ್ಮದು 25 ವರ್ಷದ ಈ ಯಾಜಕ ಅಧ್ಯಕ್ಷ ಪಡೆದ 25 ವರ್ಷ ಆಯಿತು, ಈ ಸಿಲ್ವರ್ ಜೂಬಿಯನ್ನು ಕೊಂಡಾಡ್ಬೇಕಂತ ಇದ್ದೀರಾ? ಹೌದಾ, ಕೊಂಡಾಡ್ಬೇಕಾ? ನನಗೆ ಅದೆಲ್ಲ ಇಷ್ಟ ಅಲ್ಲ, ನನಗೆ ಬೇಡ ಅದು. ಆಮೇಲೆ ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ತಾ ಹೇಳಿದ್ರು, ನನಗೆ ಬೇಡ ಅಂತ ಹೇಳಿದ್ರು, ದೇವರಿಗೆ ಕೃತಜ್ಞತೆಯಾಗಿ ಎಲ್ಲರನ್ನ ಕರೆದು ನನ್ನ ಜೊತೆ ಸೇರಿ ಅವರಿಗೆ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ, ಅದಕ್ಕೋಸ್ಕರ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿ ಗುರುಗಳಿಂದ ಮಾಡ ಒಪ್ಪಿಕೊಂಡು ಈ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ನಮ್ಮ ಬೆಳ್ಳಿ ಗುರುಗಳು ದೈವ ಪ್ರೀತಿ, ದೈವ ಭಯ ಮತ್ತು ಪ್ರಾರ್ಥನಾ ಭರಿತ ಸುಸಂಸ್ಕೃತ ಕುಟುಂಬದಲ್ಲಿ ದಿವಂಗತ ಅಂತೋಣಪ್ಪ ಮತ್ತು ತೇರೇಸಮ್ಮನವರ 11 ಮಕ್ಕಳಲ್ಲಿ ಏಳನೆಯವರಾದ ಇವರು 4ನೇ ತಾರೀಕು ನವೆಂಬರ್ 1959ರಂದು ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಬೆಂಗಳೂರಿನ ವಿಮಾನಪುರದಲ್ಲಿ ಮುಗಿಸಿ ಪದವಿ ಪೂರ್ವ ಅಂದರೆ PUC ವ್ಯಾಸಂಗವನ್ನು ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ಕಾಮರ್ಸ್ ಅಂದರೆ ವಾಣಿಜ್ಯ ವಿಷಯಗಳಲ್ಲಿ ಮುಗಿಸಿ ಸಂತ ಮರಿಯಮ್ಮನವರ ಕಿರಿಯ ಗುರುಮಠದಲ್ಲಿ ಸೆಂಟ್ ಮೇರೀಸ್ ಮೈನರ್ ಸೆಮಿನರಿ ಕಲಿತು ನಂತರ ಸಂತ ರಾಯಪ್ಪರ ಹಿರಿಯ ಗುರುಮಠದಲ್ಲಿ ಸೆಂಟ್ ಪೀಟರ್ಸ್ ಪೊಲಿಟಿಕಲ್ ಸೆಮಿನರಿ ಯಶವಂತಪುರ ಬ್ಯಾಂಗ್ಳೂರು ಇಲ್ಲಿ ತತ್ವಶಾಸ್ತ್ರ ಮತ್ತು ದೈವಶಾಸ್ತ್ರ ಫಿಲಾಸಫಿ ಆ್ಯಂಡ್ ಥಿಯಾಲಜಿ ಕಲಿತು ಮೇ 11, 1989ರಂದು ಯಾಜಕ ದೀಕ್ಷೆಯನ್ನು ಸ್ವೀಕರಿಸಿದರು. ಆ್ಯಂಡ್ ಅಪಾರ್ಟ್ ಫ್ರಮ್ ಇಟ್ ಎಸ್ 2 ಮಾಸ್ಟರ್ ಡಿಗ್ರೀಸ್ ಟು ಹಿಸ್ ಕ್ರೆಡಿಟ್. ಒಂದು MA ಆ್ಯಂಡ್ MCL ಮಾಸ್ಟರ್ ಆಫ್ ಫಿಲಾಸಫಿ ಮತ್ತು ಮಾಸ್ಟರ್ ಆಫ್ ಕ್ಯಾನನ್ ಲಾ, ಈ 2 ಮಾಸ್ಟರ್ ಪದವಿಗಳನ್ನು ಹೊಂದಿದ್ದಾರೆ. ಇದು ಅವರ ವಿದ್ಯಾಭ್ಯಾಸ ಆಯಿತು. ಎರಡನೇದಾಗಿ ಈ ಗುರುಮಠ ಆದ ನಂತರ ಇವರು ಸಂತ ಯಾಗಪ್ಪರ ದೇವಸ್ಥಾನ ಸೆಂಟ್ ಜೇಮ್ಸ್ ಚರ್ಚ್ ಮರಿಯನ್ಪಾಳ್ಯದಲ್ಲಿ ಸಹಾಯಕ ಗುರುಗಳಾಗಿಯೂ ಮತ್ತು ಇದೇ ಪ್ರಧಾನಾಲಯದಲ್ಲಿ ಸಹಾಯಕ ಗುರುಗಳಾಗಿಯೂ ತದನಂತರ ವಿಚಾರಣೆ ಗುರುಗಳಾಗಿ ಅವರು ಸಂತ ಜೂಡರ ದೇವಾಲಯ ಆರ್ಟಿನಗರ, ಸಂತ ಸ್ವರ್ಗಾರೋಹಣ ಮಾತೆಯ ದೇವಾಲಯ ರಾಜಾಜಿನಗರ, ಕ್ರಿಸ್ತರಾಜರ ದೇವಾಲಯ ಯಶವಂತಪುರದಲ್ಲಿ ಸೇವೆ ಸಲ್ಲಿಸಿದ ಬಂದಿದ್ದಾರೆ. ಮತ್ತು ಅದು ಅಲ್ಲದೆ ಸ್ವರ್ಗಾರೋಹಣ ಮಾತೆಯ ಶಾಲೆಯ ಮತ್ತು ಕ್ರಿಸ್ತರಾಜ ದೇವಾಲಯ ಶಾಲೆಯ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಲ್ಲಿ ಕ್ರಿಸ್ತರಾಜ ದೇವಾಲಯದ ಶಾಲೆಯಲ್ಲಿ ಕೇಂದ್ರೀಯ ಪಠ್ಯವನ್ನೊಳಗೊಂಡ ಕ್ರೈಸ್ತ ಕಿಂಗ್ ಪಬ್ಲಿಕ್ ಸ್ಕೂಲ್ ಕೂಡ ಆರಂಭಿಸಿದ್ದಾರೆ. ಈಗ ಗುರುಗಳು ಬಾಲಯೇಸು ವಿದ್ಯಾಲಯದ ಕರೆಸ್ಪಾಂಡೆಂಟ್ ಮತ್ತು ಮ್ಯಾನೇಜರ್ ಆಗಿಯೂ ಮತ್ತು ಅಲ್ಲಿನ ಪ್ಯಾರಿಸ್ ಪ್ರೀಸ್ಟ್ ಮತ್ತು ರೆಕ್ಟರ್ ಆಗಿಯೂ ಅಲ್ಲಿ ಸೇವೆ ಸಲ್ಲಿಸಿಕೊಂಡಿದ್ದಾರೆ. ಮತ್ತು ಇದಾದ ನಂತರ ತಮ್ಮ ಸೇವೆಯನ್ನು ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ಚಿಕ್ಕದಾಗಿ ನಾನು ತಿಳಿಸ್ತೀನಿ. ತಮ್ಮ ಸೇವೆಯನ್ನು ಅನೇಕ ಕ್ಷೇತ್ರಗಳಲ್ಲಿ ಮಾಡಿದ್ದಾರೆ. ಅದರಲ್ಲಿ ಒಂದು ಮಹಾಧರ್ಮ ಕೇಂದ್ರದ ಪಾಲನಾ ಕೇಂದ್ರದ ನಿರ್ದೇಶಕರಾಗಿ, ಇದೇ ಮಹಾಧರ್ಮ ಕೇಂದ್ರದ ಧರ್ಮೋಪದೇಶದ ಸಮಿತಿಯ ನಿರ್ದೇಶಕರಾಗಿ, ಪ್ರಾದೇಶಿಕ ಧರ್ಮೋಪದೇಶ ಹಾಗೂ ಬೈಬಲ್ ಸಮಿತಿಯ ನಿರ್ದೇಶಕರಾಗಿ ಹಾಗೂ ರಾಷ್ಟ್ರೀಯ ಬೈಬಲ್ ಸಮಿತಿಯ ಸಲಹೆಗಾರರಾಗಿ, ನಮ್ಮ ಧರ್ಮ ಕೇಂದ್ರದ ವಿವಾಹ ನ್ಯಾಯಾಲಯದಲ್ಲಿ ನೋಟರಿಯಾಗಿ, ನಮ್ಮ ಧರ್ಮ ಕೇಂದ್ರದ ಚಾನ್ಸಲರ್ ಕುಲಪತಿಗಳಾಗಿ, ಬ್ಯಾಂಗ್ಳೂರು ಮಹಾ ಧರ್ಮ ಕೇಂದ್ರದ ಯಾಜಕ ಪರಿಷತ್ತಿನ ಸೆನೆಟ್ ಸದಸ್ಯರಾಗಿ,
ರಾಷ್ಟ್ರೀಯ ಕ್ರಿಸ್ತ ಜಯಂತಿ 2000 ಸಮಿತಿಯ ಆಡಳಿತ ಮಂಡಳಿಯ ಸದಸ್ಯರಾಗಿ ಮತ್ತು CCBI ಸೆಕ್ಯೂರಿಟಿ ಸಮಿತಿಯ ಅಧ್ಯಕ್ಷರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಬೆಂಗಳೂರು ಮಹಾನಗರ ಮಹಾಧರ್ಮ ಕೇಂದ್ರದ ವಿವಾಹ ನ್ಯಾಯಾಲಯದ ನ್ಯಾಯಾಧೀಶರಾಗಿ ತಮ್ಮ ಅಮೋಘ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ ಮತ್ತೆ ಸಲ್ಲಿಸುತ್ತಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಹಲವಾರು ಧರ್ಮ ಕೇಂದ್ರಗಳ ಉಪಯೋಗಕ್ಕಾಗಿ 50 ಪುಸ್ತಕಗಳನ್ನು ಹೊರತಂದಿದ್ದಾರೆ. ಅನೇಕ ಬಾರಿ ಹಲವಾರು ದೇಶಗಳಿಗೂ ಭೇಟಿ ನೀಡಿದ್ದಾರೆ. ಇವರು ಬಹಳ ಸರಳ, ವಿನಯ ಹಾಗೂ ಸಜ್ಜನಿಕೆಯ ವ್ಯಕ್ತಿ. ಇನ್ನು ಮುಂದಿನ ದಿನಗಳಲ್ಲಿ ಸುವರ್ಣ ಹಾಗೂ ವಜ್ರ ಮಹೋತ್ಸವವನ್ನು ಆಚರಿಸುವ ದೇವರು ಇವರಿಗೆ ಹೇರಳವಾಗಿ ಆಶೀರ್ವದಿಸಲಿ ಎಂದು ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸುತ್ತಾರೆ. ಕರುಣೆಯ ಒಳ್ಳೆ ಹನಿಗೆ ಸರ್ವಶಕ್ತ ದೇವರಿಗೂ ಸರ್ವಶಕ್ತರಿಗೂ ನಮಗೆ ದಯೆ ತೋರಿಸಿ ತಪ್ಪುಗಳನ್ನು ಮನ್ನಿಸಿ ನಮ್ಮ ನಿತ್ಯ ಜೀವನದಲ್ಲಿ ಕರೆದೊಯ್ಯಿರಿ.
ಶುಭ ಸಂದೇಶವನ್ನು ಆಸಕ್ತಿಯಿಂದಲೂ ವಿನಯದಿಂದಲೂ ಗುರುತಿಸುವಂತೆ ಕಲಿಸಿದೆ. ರಕ್ಷಣಾ ಸಂಸ್ಕಾರಗಳನ್ನು ಭಕ್ತಿ ವಿಶ್ವಾಸದಿಂದ ನೆರವೇರಿಸುವಂತೆ ಅನುಗ್ರಹಿಸಿ. ನಮ್ಮ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ ಪ್ರೇಷಿತರ ಕಲಾಪನೆಂಬ ವಾಚನ. ಈ ಯೇಸು ಸ್ವಾಮಿಯನ್ನೇ ದೇವರು ಪ್ರಭುವನ್ನಾಗಿಯೂ ಅಭಿಷಕ್ತ ಲೋಕೋದ್ಧಾರಕ್ಕಾಗಿಯೂ ನೇಮಿಸಿದ್ದಾರೆ. ಆಗ ಪೇತ್ರನು ಇತರ 11 ಮಂದಿ ಪ್ರೇಷಿತರೊಡನೆ ಎದ್ದು ನಿಂತು ಜನಸಮೂಹವನ್ನು ಉದ್ದೇಶಿಸಿ ಗಟ್ಟಿಯಾದ ಧ್ವನಿಯಿಂದ ಹೀಗೆಂದು ಪ್ರಬೋಧಿಸಿದರು. ಯಹೂದ್ಯ ಸ್ವಜನರೇ, ಜೆರುಸಲೇಮಿನ ಸಕಲ ನಿವಾಸಿಗಳೇ, ನನಗೆ ಕಿವಿಗೊಡಿ. ಈ ಘಟನೆಯ ಅರ್ಥ ನಿಮಗೆ ಮನದಟ್ಟಾಗಲಿ. ಇಸ್ರಾಯೇಲಿನ ಜನರೆಲ್ಲರಿಗೆ ಇದು ನಿಸ್ಸಂದೇಹವಾಗಿ ತಿಳಿದಿರಲಿ. ನೀವು ಶಿಲುಬೆಗೇರಿಸಿದ ಈ ಯೇಸು ಸ್ವಾಮಿಯನ್ನೇ ದೇವರು ಪ್ರಭುವನ್ನಾಗಿಯೂ ಅಭಿಷಿಕ್ತ ಲೋಕೋದ್ಧಾರಕನಾಗಿಯೂ ನೇಮಿಸಿದ್ದಾರೆ. ಇದನ್ನು ಕೇಳಿದ ಆ ಜನರ ಹೃದಯದಲ್ಲಿ ಅಲುಗು ನೆಟ್ಟಂತಾಯಿತು. ಅವರು ಪ್ರೇಷಿತರನ್ನು ಉದ್ದೇಶಿಸಿ, ಸಹೋದರರೇ, ಈಗ ನಾವು ಮಾಡಬೇಕಾದುದು ಏನು ಎಂದು ಕೇಳಿದರು. ಅದಕ್ಕೆ ಪೇತ್ರನು, ನಿಮ್ಮಲ್ಲಿ ಪ್ರತಿಯೊಬ್ಬನೂ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆಯಿರಿ. ಇದರಿಂದ ನೀವು ಪಾಪ ಕ್ಷಮೆಯನ್ನು ಪಡೆಯುವಿರಿ. ದೇವರ ವರವಾದ ಪವಿತ್ರಾತ್ಮರನ್ನು ಹೊಂದುವಿರಿ. ಈ ವಾಗ್ದಾನವನ್ನು ನಿಮಗೆ ಮಾತ್ರವಲ್ಲ, ನಿಮ್ಮ ಸಂತತಿಗೂ, ದೂರವಿರುವ ಎಲ್ಲರಿಗೂ ಮತ್ತು ಸರ್ವೇಶ್ವರನಾದ ದೇವರು ತಮ್ಮತ್ತ ಆಹ್ವಾನಿಸುವ ಪ್ರತಿಯೊಬ್ಬನಿಗೂ ಮಾಡಲಾಗಿದೆ ಎಂದನು. ಪೇತ್ರನು ಅವರಿಗೆ ಹಲವಾರು ವಿಧದಲ್ಲಿ ಮನವಿ ಮಾಡಿದನು. ಈ ದುಷ್ಟ ಪೀಳಿಗೆಯಿಂದ ನಿಮ್ಮನ್ನು ಸಂರಕ್ಷಿಸಿಕೊಳ್ಳಿ ಎಂದು ಎಚ್ಚರಿಸಿದನು. ಅವನ ಬೋಧನೆಯನ್ನು ಅಂಗೀಕರಿಸಿದ ಅನೇಕರು ದೀಕ್ಷಾ ಸ್ನಾನ ಪಡೆದರು. ಅಂದೇ ಸುಮಾರು 3,000 ಜನರು ಸಭೆಯನ್ನು ಸೇರಿಕೊಂಡರು. ದೇವರ ವಾಕ್ಯವಿದು. Amen.
ನೀವು ತಪ್ಪು ಮಾಡಿ ಶಿಕ್ಷೆಗೆ ಗುರಿಯಾದಾಗ ತಾಳ್ಮೆಯಿಂದಿದ್ದರೆ ಅದೇನೂ ದೊಡ್ಡ ಕಾರ್ಯವಲ್ಲ. ಆದರೆ ಒಳ್ಳೆಯದನ್ನು ಮಾಡಿಯೂ ಬರುವ ಹಿಂಸೆ ಬಾಧೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡರೆ ದೇವರು ನಿಮ್ಮನ್ನು ಮೆಚ್ಚುತ್ತಾರೆ. ನೀವು ಹೀಗೆ ಜೀವಿಸಬೇಕೆಂದೇ ದೇವರು ನಿಮ್ಮನ್ನು ಕರೆದಿದ್ದಾರೆ. ಏಸು ಸಹ ನಿಮಗಾಗಿ ಹಿಂಸ ಬಾಧೆಯನ್ನು ಅನುಭವಿಸಿದರು. ತಮ್ಮ ಹೆಜ್ಜೆಯ ಜಾಡನ್ನೇ ನೀವು ಅನುಸರಿಸುವಂತೆ ನಿಮಗೊಂದು ಆದರ್ಶವನ್ನು ಬಿಟ್ಟು ಹೋದರು. ಅವರು ಯಾವ ಪಾಪವನ್ನು ಮಾಡಲಿಲ್ಲ. ಅವರ ಬಾಯಿಂದ ಅಬದ್ಧವಾದ ಮಾತೆಂದು ಕೇಳಿಬರಲಿಲ್ಲ. ಅವರು ಅವಮಾನಪಡಿಸಿದವರನ್ನು ಪ್ರತಿಯಾಗಿ ಅವಮಾನಪಡಿಸಲಿಲ್ಲ. ಅವರು ಯಾತನೆಯನ್ನು ಅನುಭವಿಸುವಾಗಲೂ ಯಾರಿಗೂ ಬೆದರಿಕೆ ಹಾಕಲಿಲ್ಲ. ಬದಲಿಗೆ ಸತ್ಯ ಸ್ವರೂಪರು ನ್ಯಾಯಾಧಿಪತಿಯೂ ಆದ ದೇವರಿಗೆ ತಮ್ಮನ್ನೇ ಒಪ್ಪಿಸಿಕೊಂಡರು. ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರವನ್ನೇರಿದರು. ಅವರ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ನೀವು ದಾರಿ ತಪ್ಪಿದ ಕುರಿಗಳಂತೆ ಅಲೆಯುತ್ತಿದ್ದೀರಿ. ಈಗಲಾದರೂ ನಿಮ್ಮ ಆತ್ಮಗಳನ್ನು ಕಾಯುವ ಕುರಿಗಾಹಿಯು ಸಂರಕ್ಷಣೆಯು ಆದಾತನ ಬಳಿಗೆ ಮರಳಿದ್ದೀರಿ. ದೇವರ ವಾಕ್ಯಗಳು. ನಿಮ್ಮೊಡನೆ ಇರಲಿ. ಸಂತ ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕುರಿ ಹಟ್ಟಿಗೆ ಬಾಗಿಲ ಮೂಲಕ ಬರದೆ ಗೋಡೆ ಹತ್ತಿ ಬರುವವನು ಒಬ್ಬ ಕಳ್ಳನು ಹಾಗೂ ಕೊಳ್ಳೆಗಾರನು. ಬಾಗಿಲ ಮೂಲಕ ಬರುವವನು ಮಾತ್ರ ಒಬ್ಬ ಒಳ್ಳೆಯ ಕುರಿಗಾರ. ಕಾವಲುಗಾರನು ಅವನಿಗೆ ಬಾಗಿಲು ತೆರೆಯುತ್ತಾನೆ. ಕುರಿಗಳು ಅವನ ಸ್ವರಗಳನ್ನು ಕೇಳುತ್ತವೆ. ಅವನು ತನ್ನ ಕುರಿಗಳನ್ನು ಹೆಸರಿಟ್ಟು ಕರೆದು ಹೊರಗೆ ಬಿಡುತ್ತಾನೆ. ತನ್ನ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ನಂತರ ಅವನು ಅವುಗಳ ಮುಂದೆ ಹೋಗುತ್ತಾನೆ. ಕುರಿಗಳು ಅವನನ್ನು ಹಿಂಬಾಲಿಸುತ್ತವೆ, ಏಕೆಂದರೆ ಕುರಿಗಳಿಗೆ ಗೊತ್ತು ಕುರುಬನ ಸ್ವರ. ಅಪರಿಚಿತನನ್ನ ಎಂದೂ ಅವು ಹಿಂಬಾಲಿಸುವುದಿಲ್ಲ. ಅವನಿಂದ ದೂರ ಓಡಿ ಹೋಗುತ್ತವೆ. ಅಪರಿಚಿತನ ಸ್ವರವನ್ನ ಅವು ಗುರುತಿಸುವುದಿಲ್ಲ ಎಂದರು. ಯೇಸು ಸ್ವಾಮಿ ಹೇಳಿದ ಈ ಸಾಮತಿಯನ್ನ ಕೇಳಿದವರು ಅಷ್ಟು ಅರ್ಥ ಮಾಡಿಕೊಳ್ಳಲಿಲ್ಲ. ಆದುದರಿಂದ ಯೇಸು ಸ್ವಾಮಿ ಅವರಿಗೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಿಲು. ನನಗಿಂತ ಮುಂಚೆ ಬಂದವರೆಲ್ಲರೂ ಕಳ್ಳರು, ಕೊಲೆಗಾರರು. ಕುರಿಗಳು ಅವರಿಗೆ ಕಿವಿಗೊಡಲಿಲ್ಲ. ಹೌದು, ನಾನೇ ಕುರಿಗಳ ಬಾಗಿಲು. ನನ್ನ ಮೂಲಕ ಒಳಹೋಗುವವನು ಸುರಕ್ಷಿತವಾಗಿರುತ್ತಾನೆ. ಅವನು ಒಳಗೆ ಹೋಗುತ್ತಾನೆ, ಹೊರಗೆ ಬರುತ್ತಾನೆ, ಮೇವನ್ನ ಆಹಾರವನ್ನ ಕಂಡುಕೊಳ್ಳುತ್ತಾನೆ. ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶಪಡಿಸುವುದಕ್ಕಾಗಿ ಮಾತ್ರ. ಆದರೆ ನಾನು ಬಂದದ್ದಾದರೂ ಜೀವ ನೀಡಲು, ಯಥೇಚ್ಛವಾಗಿ ಅದನ್ನು ನೀಡಲು ಎಂದರು. ಪ್ರಭು ಕ್ರಿಸ್ತನ ಶುಭ ಸಂದೇಶವಿದು. ವಂದನೆ ಹೇ ದೇವ, ಕೃತಜ್ಞತಾ ವಂದನೆ. ನೀ ಸಾಗಿಸಿದ ಸತ್ಕಾರ್ಯಗಳ ವಿವರಣೆ ತಂದಿದೆ ನಮಗಿಂದು
ನಿನ್ನ ನಾಮದ ಸ್ಮರಣೆ. ಕೀರ್ತನೆ 75 1ನೇ ವಚನ. ಬೆಳ್ಳಿಗರು ಫಾದರ್ ಮೈಕಲ್ರೊಂದಿಗೆ ಅವರಿಗಾಗಿ ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಿರುವ ನಲ್ಮೆಯ ಭಕ್ತಾದಿಗಳೇ ಹಾಗೂ ಗುರುವರಿಯರು, ಒಮ್ಮೆ ಒಬ್ಬ ಬೆಸ್ತ ಫಿಷರ್ಮ್ಯಾನ್ ಮೀನು ಹಿಡಿದು ಜೀವಮಾನ ನಡೆಸುವ ಈ ಸಂಸಾರ ದೋಣಿಯನ್ನ ಸಾಗಿಸುತ್ತಿದ್ದ ಇವನಿಗೆ ವಯಸ್ಸಾಗುತ್ತಾ ಬಂತು. ವಯಸ್ಸಾಗಿ ರೆಟ್ಟೆಯಲ್ಲಿ ಬಲ ಕಡಿಮೆಯಾದಾಗ ಒಂದು ದಿನ ಇವನಿಗೆ ಅನಿಸಿತು, ನನ್ನ ಈ ಕಾಯಕವನ್ನ ಮುಂದುವರಿಸಿಕೊಳ್ಳಲು ತನ್ನ ಹಿರಿಯ ಮಗ ಸೂಕ್ತ. ಒಂದು ಸಂಜೆ ಹಿರಿಯ ಮಗನಿಗೆ ಕರೆದು ಹೇಳಿದ, ಮಗ ನೋಡು, ನನ್ನ ರೆಟ್ಟೆಯಲ್ಲಿ ಬಲ ಕುಂತಿದೆ, ದೋಣಿ ಆಲಿಸಲು ನನಗೆ ಸಾಧ್ಯವಿಲ್ಲ. ಸಂಸಾರದ ಹೊಣೆಯನ್ನು ಮೀನು ಸಾಗಿಸಬೇಕು, ಮೀನು ಹಿಡಿಯುವ ಕಾಯಕವನ್ನ ನೀನೇನು ಮಾಡಬೇಕೆಂದು ಅವನಿಗೆ ಹೇಳಿದಾಗ ಮಗ ಒಪ್ಪಿಕೊಂಡ. ಆಯ್ತಪ್ಪ, ಯಾವಾಗಲಿಲ್ಲ, ನಾಳೆ ನನಗೆ ಬರುವ ಮಗ ರಾತ್ರಿಯೆಲ್ಲ ಬಲೆಗಳನ್ನು ಸರಿಪಡಿಸಿಕೊಂಡ. ಬ್ಯಾಗನ್ನ ಊಟದ ಬುತ್ತಿಯನ್ನು ತೆಗೆದುಕೊಂಡು ಮುಂಜಾನೆ ಹೊರಟ. ಸಂಜೆಯಾಯಿತು, ರಾತ್ರಿ ಕಳೆಯಿತು, ಒಂದು ದಿನ ಉರುಳಿತು. ಮಗ ಮನೆಗೆ ಬರಲಿಲ್ಲ. 2ನೇ ದಿನವಾಯಿತು, 3ನೇ ದಿನವಾಯಿತು. ಮೀನು ಹಿಡಿಯಲು ಹೋದ ಮಗ ಮನೆಗೆ ಮರಳಿ ಬರಲಿಲ್ಲ. ತಾಯಿಗೆ ಆತಂಕ ಉಂಟಾಯಿತು. ಗಂಡನಿಗೆ ಹೇಳಿದಳು, ಹೋಗಿ ನೋಡಿ, ಎಲ್ಲೋ ಸಮುದ್ರದಲ್ಲಿ ತೊಂದರೆಗೆ ಅಪಾಯಕ್ಕೆ ಮಗ ಸಿಕ್ಕಿರಬಹುದು, ಹೋಗಿ ನೋಡಿ. ಭಯ ಆತಂಕದಿಂದ ಈ ಅಪ್ಪ ಮಗನನ್ನು ಅರಸುತ್ತಾ ಹೋಗ್ತಾನೆ ಸಮುದ್ರ ತೀರದಲ್ಲಿ. ರಾತ್ರಿಯೆಲ್ಲ ಅರಿತಾನೆ. ಕಡೆಗೂ ಮುಂಜಾನೆ ಈ ಮಗ ಸಿಗ್ತಾನೆ ಸಮುದ್ರ ತೀರದಲ್ಲಿ. ಈ ಮಗ ಖಾಲಿ ಬಲೆಗಳನ್ನು ಹಿಡಿದುಕೊಂಡು ಅಲ್ಲೇ ಕೂತ್ಕೊಂಡಿದ್ದಾನೆ 3 ದಿನದಿಂದ. ಸಂತೋಷವಾಗ್ತದೆ ಒಂದು ಕಡೆ ಅಪ್ಪನಿಗೆ, ಮಗ ಸಿಕ್ಕಿದ ಬದುಕಿದಾನೆಲ್ಲ ಸಂತೋಷ ಆಗ್ತದೆ. ಆದರೆ ಮಗನನ್ನ ಕೇಳ್ತಾನೆ, ಯಾಕಪ್ಪ ಇಲ್ಲೇ ಕೂತ್ಕೊಂಡಿದ್ಯಾ, ಮೀನು ಹಿಡಿಲಿಕ್ಕೆ ನೀನು ಹೋಗಲಿಲ್ವಾ? ಮಗ ಉತ್ತರ ಕೊಟ್ಟ, ಅಪ್ಪ ಸಮುದ್ರವನ್ನು ನೋಡು, 3 ದಿನದಿಂದ ನಾನಿಲ್ಲಿ ಕಾಯ್ತಾ ಇದ್ದೇನೆ. ಆ ಅಲೆಗಳು ಬಹಳ ಭೀಕರವಾದ ಅಲೆಗಳು, ಭಯಂಕರವಾಗಿ ಅಪ್ಪಳಿಸಿ ಮುಂದಾದ ಮೇಲೆ ಬರ್ತಾನೆ ಇದೆ. 3 ದಿನದಿಂದ ಕಾಯ್ತಾ ಇದ್ದೇನೆ ಅಪ್ಪ, ಈ ಅಲೆಗಳು ನಿಲ್ಲಲಿಕ್ಕೆ. ಇನ್ನೂ ಅಲೆಗಳು ನಿಂತಿಲ್ಲ, ನಿಂತ ಮೇಲೆ ಹೋಗೋಣ ಅಂತ 3 ದಿನದಿಂದ ಕಾಯ್ತಾ ಇದ್ದೇನೆ. ಅಪ್ಪ ಹೇಳಿದ, ಮಗ ಸಮುದ್ರ ಇರುವವರೆಗೂ ಈ ಅಲೆಗಳು ನಿಲ್ಲುವುದಿಲ್ಲ. ಅಲೆಗಳು ಆರ್ಭಟಿಸುವುದನ್ನ ಸಮುದ್ರ ತಡೆಯುವುದು ಇಲ್ಲ. ಒಂದೇ ನೀನು ಮಾಡಬೇಕು, ಈ ಅಲೆಗಳೊಂದಿಗೆ ಈಜಿ ಆ ಅಲೆಗಳನ್ನ ಆರ್ಭಟವನ್ನು ಎದುರಿಸಿ ಮುಂದೆ ಆಳ ಸಮುದ್ರಕ್ಕೆ ಹೋದಾಗ ಅಲ್ಲಿ ಸಮುದ್ರ ಪ್ರಶಾಂತವಾಗಿರುತ್ತೆ. ಅಲ್ಲಿ ಅಪ್ಪ ನೀನು ಮೀನು ಹಿಡಿಯಬೇಕು. ಆತ್ಮೀಯ ಸಹೋದರ ಸಹೋದರಿಯರೇ, 25 ವರ್ಷಗಳ ಹಿಂದೆ ಧರ್ಮಸಭೆ ಎಂಬ ಈ ಸಾಗರದಲ್ಲಿ ಯೇಸು ಕ್ರಿಸ್ತನೆಂಬ ಮೇಷಪಾಲಕ ಯುವಕನಾದ ಮೈಕಲ್ ಆಂಟನಿ ಇವರನ್ನ ಆರಿಸಿ ಹರಸಿ ಅಭಿಷೇಕಿಸಿ ಕಳುಹಿಸಿದರು ಅವರ ಕಾಯಕವನ್ನ ನೆರವೇರಿಸಲು. ಇನ್ನು 25 ವರ್ಷಗಳ ನಂತರ ಈ ವಿಶಾಲವಾದ ಧರ್ಮಸಭೆ ಎಂಬ ಸಾಗರದಲ್ಲಿ ವಿವಿಧ ಕಾಯಕವನ್ನ, ಜವಾಬ್ದಾರಿಯನ್ನ, ಸೇವೆಯನ್ನ ನಿರ್ವಹಿಸಿ ಇಂದು ಸಂತೃಪ್ತಿ ಸಂತೋಷದಲ್ಲಿ ನಿಂತು ಧನ್ಯತೆ ಸಾರ್ಥಕತೆಯೊಂದಿಗೆ ಈ ಕೃತಜ್ಞತಾ ಸಂಭ್ರಮಾಚರಣೆಯ
ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಸ್ವಾಮಿ ಮೈಕಲ್ ಇವರ ಈ ಯಾಚಿಕ ರಜತ ಮಹೋತ್ಸವದ ಸಂದರ್ಭದಲ್ಲಿ ಈ ಕಥನದೊಂದಿಗೆ ಪುಟ್ಟ ಚಿಂತನ ನಮಗೆ. ಸಾಮಾನ್ಯವಾಗಿ ಅನೇಕರು ಕೇಳ್ತಾರೆ, ಯಾಕೆ ಈ ಜೂಬಿಲಿ, ಯಾಕೆ ಇಷ್ಟೊಂದು ಖರ್ಚು ವೆಚ್ಚ ಆಡಂಬರದ ಆಚರಣೆ ಎಂಬುದಾಗಿ. ಪವಿತ್ರ ಗ್ರಂಥವೇ ನಮಗೆ ತಿಳಿಸಿದೆ, ಜುಬಿಲಿ ಸಂವತ್ಸರದಲ್ಲಿ ದೇವರಿಗೆ ನಾವು ವಿಶೇಷವಾದ ಬಲಿಯರ್ಪಣೆಯೊಂದಿಗೆ ಆರಾಧನೆಯೊಂದಿಗೆ ಕೃತಜ್ಞತಾ ಸ್ತೋತ್ರವನ್ನ ಸಲ್ಲಿಸಲೇಬೇಕೆಂಬುದಾಗಿ. ಮೈಕಲ್, ಫಾದರ್ ಆಂಟನಿ ಮೈಕಲ್ ಇವರ ಜೀವನದಲ್ಲಿ ಯಾತಕ್ಕಾಗಿ ಈ ಕೃತಜ್ಞತಾ ಸಂಭ್ರಮದ ಆಚರಣೆ? ಈಗಷ್ಟೇ ಆಲಿಸಿದ ಈ ಒಂದು ಕಥನದಂತೆ ಬಹುಶಃ ನನಗೆ ಇದು ನೆನಪಿಗೆ ಬರುತ್ತದೆ. ನಮ್ಮ ನಿವೃತ್ತ ವಿಶ್ರಾಂತ ಜಗದ್ಗುರು 16ನೇ ಬೆನೆಡಿಕ್ಟ್ ಕಳೆದ ವರ್ಷ ಫೆಬ್ರವರಿ 28ರಂದು ನಿವೃತ್ತಿಯನ್ನು ಘೋಷಿಸಿ ತಮ್ಮ ಕಡೆಯ ಭಾಷಣದಲ್ಲಿ ಆಡಿದಂತಹ ಕೆಲವು ನುಡಿಗಳು ಬಹುಶಃ ಯಾಚಕರ ಜೀವನಕ್ಕೆ ಹೆಚ್ಚು ಸಮಂಜಸಾರದ ಫಲಿತ, ಅದರಲ್ಲೂ ವಿಶೇಷವಾಗಿ ಬೆಳ್ಳಿ ಗುರುಗಳು, ಜಗದ್ಗುರುಗಳ ಮಾತುಗಳು ಹೀಗಿವೆ. ಧರ್ಮಸಭೆಯ ಜವಾಬ್ದಾರಿಯನ್ನ ಹೊತ್ತು ಇಂದು ಆಕಸ್ಮಿಕ ಹಾಗೂ ಅನಿವಾರ್ಯತೆಯಿಂದ ನಿವೃತ್ತಿಯನ್ನ ನಾನು ಪ್ರಕಟಿಸುವಾಗ ಸಂತ ಪೇತ್ರ ಮತ್ತು ಶಿಷ್ಯರು ಮೀನು ಹಿಡಿಯಲು ಹೊರಟಾಗ ಆ ದೋಣಿಯ ಸನ್ನಿವೇಶ ನನ್ನ ನೆನಪಿಗೆ ಬರುತ್ತದೆ. ಆ ಸನ್ನಿವೇಶದಲ್ಲಿ ಧರ್ಮಸಭೆಯ ನೌಕೆಯಲ್ಲಿ ನಾವು ಯಾತ್ರಿಕರಾಗಿಯೋ ಸೇವಾಕಾಂಕ್ಷಿಗಳಾಗಿಯೋ ದುಡಿಮೆಗಾರರಾಗಿಯೋ ಸಾಗುವಾಗ ಈ ಸಮುದ್ರವೆಂಬ ಸಾಗರದಲ್ಲಿ ಸಾಗುತ್ತಿರುವ ಬಾಳ ನೌಕೆಗೆ ಭಯಾನಕ ಬಿರುಗಾಳಿ ಅಪ್ಪಳಿಸುತ್ತದೆ. ಹಾಗೆಯೇ ಕೆಲವೊಮ್ಮೆ ಅತ್ಯಂತ ಭೀಕರವಾದ ಅಲೆಗಳನ್ನು ಅಪ್ಪಳಿಸುತ್ತವೆ. ಇವುಗಳ ಜೊತೆಗೆ ಈ ಧರ್ಮಸಭೆ ಎಂಬ ಸಾಗರದಲ್ಲಿ ಪ್ರಶಾಂತತೆ ಕೂಡ ಇದೆ, ತಂಗಾಳಿ ಇದೆ. ಇವುಗಳ ಜೊತೆಗೆ ಈ ಬಿರುಗಾಳಿ ಭೀಕರ ಅಲೆಗಳು ಅಪ್ಪಳಿಸಿದಾಗ ಈ ದೋಣಿಯನ್ನ ಮುಳುಗಿಸಲು ಕರ್ತರು ಬಿಡುವುದಿಲ್ಲ. ಕಾರಣ, ಈ ಬಾಳ ದೋಣಿಯಲ್ಲಿ ಪ್ರಭು ಯೇಸುವೆ ನಮ್ಮೊಂದಿಗಿದ್ದು ನಮ್ಮನ್ನ ಮುನ್ನಡೆಸುವವರೆಗೂ ಈ ಬಾಳ ದೋಣಿ ಮುಳುಗುವುದಿಲ್ಲ, ಧರ್ಮಸಭೆಯೂ ಕೂಡ ಮುಳುಗುವುದಿಲ್ಲ. ಎಲ್ಲಿಯವರೆಗೆ ಪ್ರಭು ಕ್ರಿಸ್ತರೆಂಬ ಮೇಷಪಾಲಕರು ಈ ಧರ್ಮಸಭೆ ಎಂಬ ನೌಕೆಯ ನಾವಿಕನಾಗಿರುತ್ತಾರೋ ಅಲ್ಲಿಯವರೆಗೆ. ಫಾದರ್ ಮೈಕಲ್ ಯಾವಾಗಲೂ ಕೂಡ ಅವರ ಈ ಹಾಡಿನ ಪ್ರತಿಯಲ್ಲಿ ನಾನು ಗಮನಿಸ್ತಾ ಇದ್ದೇನೆ ಒಂದು ವಾಕ್ಯವನ್ನ ಸಿರಾಕನ ಗ್ರಂಥದಿಂದ, ಸಹನೆಯುಳ್ಳವನು ತಾಳಿಕೊಳ್ಳುವವನು ಸೂಕ್ತ ಕಾಲದವರೆಗೆ ಚಿಲುಮೆಯಂತೆ ಉಕ್ಕುವುದು ಪರಮಾನಂದ ಅವನ ಬದುಕಿನಲ್ಲಿ ಕೊನೆಗೆ. ಬಹುಶಃ ಆ ಆನಂದವನ್ನ, ಸಂತೃಪ್ತ ಬದುಕನ್ನ ಮಂದಹಾಸದ ಫಾದರ್ ಮೈಕಲ್ ಮುಖದಲ್ಲಿ ಇವತ್ತು ನಾವು ಕಾಣಬಹುದಾಗಿದೆ. ಅನೇಕ ಸಲ ನಾನು ಫಾದರ್ ಮೈಕಲ್ಗೆ ನನ್ನ ಸನ್ಮಿತ್ರರು 36 ವರ್ಷಗಳಿಂದ ನನ್ನ ಸಹಪಾಠಿ, ಬಹಳ ಆತ್ಮೀಯ ಮಿತ್ರರು, ಸೆಮಿನರಿಗೆ ಸೇರಿದ ಮೊದಲನೇ ದಿನದಿಂದ ಕೋಪ ಕಡಿಮೆ, ಯಾವಾಗಲೂ ಪ್ರಶಾಂತತೆ ಜಾಸ್ತಿ. ನಾನು ಯಾವಾಗ ಅವರನ್ನು ಚುನಾಯಿಸಿದ ಮೈಕಲ್ಗೆ ಬಿಷಪ್ ಆಗಲಿಲ್ಲ, ಅಹಹ ಅಂತೇಳಿ ಜೋರು ನಗ್ತಾ ಇದ್ದ. ಇಲ್ಲ, ನೀನು ಬಿಷಪ್ ಆಗೋದು ಯಾವಾಗ ಹೇಳೋ, ನನಗೆ ಸಿರಿಸಿರಿ ಕೇಳಬೇಕು. ಪ್ಯಾಟ್ರಿಕ್, ನಾನು ಬಿಷಪ್ ಆಗ್ತೇನೆ ಅಂತ ನಿನಗೆ ನಂಬಿಕೆ ಇದೆಯಾ? ನಂಬಿಕೆ ಇದೆಯೋ ಇಲ್ಲವೋ ಗೊತ್ತಿಲ್ಲ, ನಿನಗೆ ಆರಾಧನೆ ಇದೆ, ಆ ಗುಣಗಳಿದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಆ ಗಂಭೀರತೆ ಇದೆ ಮೈಕಲ್ನಿಗೆ. ಜವಾಬ್ದಾರಿಗಳನ್ನು ನಿರ್ವಹಿಸುವ ತಾಕತ್ತು ನಿನಗಿದೆ ಅಂತ ನಾನು ಯಾವಾಗಲೂ ತಮಾಷೆ. ಮಂದಹಾಸವೇ
ಇವೆಲ್ಲವೂ ಕೂಡ ಉತ್ತರ ಇವರ ಬದುಕಿಲ್ಲ. ಎಲ್ಲೋ ಒಂದು ಕಡೆ ಸಮಾಧಾನ, ಸಂತೃಪ್ತ ಮುಖ ಭಾವ ಇವರಲ್ಲಿ ನಾನು 36 ವರ್ಷಗಳಿಂದ ಕಂಡದ್ದು. ಆದರೆ ಖಂಡಿತ ನನಗೆ ಗೊತ್ತಿದೆ, ಬಿಷಪ್ ಆಗ್ತಾರೋ ಇಲ್ಲವೋ, ಆದರೆ ಕೊಟ್ಟ ಹುದ್ದೆಗಳನ್ನ, ತನ್ನ ಧರ್ಮಾನಿಕರು ನೀಡಿದಂತಹ ಸೇವಾ ಕಾರ್ಯಗಳನ್ನು, ಧರ್ಮ ಕೇಂದ್ರವಾಗಿರಲಿ ಅಥವಾ ಇನ್ಯಾವುದೇ ಸೇವಾ ಕಾರ್ಯಗಳಿರಲಿ, ಅತ್ಯಂತ ಪ್ರೀತಿ ಮತ್ತು ನಂಬಿಕೆ ಇವುಗಳನ್ನು ಉಳಿಸಿಕೊಂಡು ಕ್ರಿಸ್ತರೊಂದಿಗೆ, ಕ್ರಿಸ್ತನಿಗಾಗಿ 25 ವರ್ಷಗಳನ್ನು ಕಳೆದು ಇಂದು ಸಂತೃಪ್ತಿ, ಸಾರ್ಥಕತೆ, ಸಂತೋಷ, ಸಮಾಧಾನದೊಂದಿಗೆ ಕಂಗೊಳಿಸುತ್ತಿರುವಂತಹ ಇವರ ಬೆಳ್ಳಿಯ ಬಾಳಿನಲ್ಲಿ 7 ಬೀಳುಗಳಿಲ್ಲದೆ ಇದ್ದವೆ, 7 ಬೇರುಗಳು ಇಲ್ಲದೆ ಇದ್ದವೆ. ಬಹುಶಃ ಪ್ರತಿಯೊಬ್ಬ ಗುರು ಅದನ್ನು ಅನುಭವಿಸ್ತಾರೆ. ಯಾಕಂದ್ರೆ ಎಷ್ಟು ವಿಶ್ವಾಸದಲ್ಲಿ ಸಾಗಿದರು, ಎಷ್ಟರ ಮಟ್ಟಿಗೆ ಕ್ರಿಸ್ತನಿಗಾಗಿ ಜೀವನವನ್ನು ಸವೆಸಿದರು, ಖಂಡಿತವಾಗಿ ಬಹುತೇಕ ಅನಿಸುತ್ತದೆ ಪ್ರತಿಯೊಬ್ಬ ಗುರುವಿಗೆ ಈ ಜೀವನ ಒಂದು ಶಿಲುಬೆಯ ಜೀವನ, ಶಿಲುಬೆ ಯಾತ್ರೆಯ ಬದುಕದು ಎಂಬುದಾಗಿ. ಅಲ್ಲಿ ನೋವುಗಳಿವೆ, ನಿಂದನೆಗಳಿವೆ, ಅಲ್ಲಿ ಅವಮಾನಗಳಿವೆ, ಅಪಮಾನಗಳು ಇವೆ, ಅಲ್ಲಿ ಕಷ್ಟಗಳಿವೆ, ಸಂಕಟಗಳಿವೆ, ಅಲ್ಲಿ ದುಃಖವಿದೆ, ದುಮ್ಮಾನವಿದೆ. ಎಲ್ಲವೂ ಕೂಡ ಇರುವಾಗ ಒಂಟಿತನವೂ ಕೂಡ ಕಾಡಿದ್ದು ಕೂಡ ಇದೆ. ಆದರೆ ಈ ಎಲ್ಲವುಗಳ ನಡುವೆ ಈ ಶಿಲುಬೆಯ ಹಾದಿಯಲ್ಲಿ ಒಂದು ಸತ್ಯವಿದೆ. ಈಗಾಗಲೇ ಜಗದ್ಗುರುವಿನ ನುಡಿಯಂತೆ ಯೇಸು ಕ್ರಿಸ್ತರು ಒಳ್ಳೆಯ ಮೇಷಪಾಲಕರಾದ ಪ್ರಭು ನಮಗಾಗಿ ಪ್ರಾಣವನ್ನು ನೀಡಲು ಸಿದ್ಧರಿರುವಂತಹ ಯೇಸು ಪ್ರಭು ನಮ್ಮೊಂದಿಗಿರುವಾಗ, ಇವರಲ್ಲಿರುವಾಗ, ಇವರು ಯಾವುದೂ ಕೂಡ ಹಂಚದೆ, ಅಳುಕದೆ, ಹೆದರದೆ, ಬೆದರದೆ ಇಂದು ಎಲ್ಲೆಂದು ಮುನ್ನಡೆಯುತ್ತಾ ಇರುವುದೇ ಈ ಕ್ರಿಸ್ತನ ಶಕ್ತಿಯಲ್ಲಿ. ಅಂಥವರಿಗೆ ಮಾತ್ರ ಸಿಗುವುದಲ್ಲಿ ಸಂತೃಪ್ತಿ, ಸಂತೋಷ, ಸಮಾಧಾನ, ಧನ್ಯತೆ, ಸಾರ್ಥಕತೆ ಎಲ್ಲವೂ ಸಹ. ಪ್ರಿಯರೇ, ಈ ಶಿಲುಬೆ ಹಾದಿಯಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಪ್ರಭು ಯೇಸುವಿನ ಜೊತೆಗೆ ಮೇರಿ ಮಾತೆಯನ್ನ, ಆಕೆಯ ನೆರವನ್ನ, ಮಡಿಲಿನಿಂದ ಸಮಾಧಿಯವರೆಗೂ ಕ್ರಿಸ್ತನನ್ನು ಮುನ್ನಡೆಸಿದ ತಾಯಿ ಮಹಾಧರ್ಮಾಧೀಶ ಫುಲ್ಟನ್ ಹೇಳುವಂತೆ, ಮದರ್ ಮೇರಿ not only mothered the high priest Jesus Christ, she also mothers every priest in the church who trusts in the Lord. ಬಹಳ ಅದ್ಭುತವಾದ ತಾಯಿ ಮರಿಯ ಈ ಶಿಲುಬೆಯ ಹಾದಿಯಲ್ಲಿ ನಿಮ್ಮ ಜೀವನವನ್ನು ಕೈ ನಡೆಸುತ್ತಾ ಇದ್ದಾರೆ. ಅದಕ್ಕಾಗಿ ದೇವರಿಗೆ ವಂದನೆ. ಕುಟುಂಬದವರ ಪ್ರೀತಿ, ಪ್ರೋತ್ಸಾಹ, ಬೆಂಬಲ. ಭಾಗ್ಯವಂತರು ನೀವು. 80ಕ್ಕೂ ಹೆಚ್ಚಿನ ಸಂವತ್ಸರಗಳನ್ನು ಕಳೆದಿರುವ ಈ ತಾಯಂದಿರ ದಿನ ಈ ಜುಬಿಲಿ ಆಚರಣೆಯನ್ನು ಆಚರಿಸ್ತಾ ಇರ್ತಕ್ಕಂಥ ಫಾದರ್ ಮೈಕಲ್, ಈ ಭಾಗ್ಯ ಅನೇಕ ಊರುಗಳಿಲ್ಲ. ನೀವು ಈ ನಿಟ್ಟಿನಲ್ಲಿ ಭಾಗ್ಯವಿದ್ದ ತಾಯಿಗಾಗಿ, ಕುಟುಂಬದವರಿಗಾಗಿ, ಈ ಶಿಲುಬೆ ಯಾತ್ರೆಯಲ್ಲಿ ಕಣ್ಣೊರೆಸಿದ, ಮುಖವರೆಸಿದ ವೆರೋನಿಗಳಂತಹ ಆತ್ಮೀಯರಿಗಾಗಿ, ಈ ನಮ್ಮ ಜೀವನದ ಶಿಲುಬೆಯನ್ನು, ಯಾಜಕ ಜೀವನದ ಶಿಲುಬೆಯನ್ನು ಹಗುರಗೊಳಿಸಲು ಹೆಗಲೊಡ್ಡಿದ ಸಿಮೋನರಂತಹ ಬಂಧು ಮಿತ್ರರಿಗಾಗಿ ನಾವು ಖಂಡಿತ ಇವತ್ತು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ದೇವರಿಗಿರುವ ಈ ಸುಂದರವಾದ ಅವಕಾಶ ಜುಬಿಲಿ ಮಹೋತ್ಸವವಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಒಮ್ಮೆ ಒಬ್ಬ ಸಿಸ್ಟರ್ ತಮ್ಮ ಕನ್ಯಾಸ್ತ್ರೀ ಜೀವನದ 50 ವರ್ಷಗಳನ್ನು ಪೂರೈಸಿದ್ದ ಗೋಲ್ಡನ್ ಜೂಬ್ಲಿ ಆಚರಿಸುತ್ತಾ ಇದ್ದ ಒಬ್ಬ ಸಿಸ್ಟರ್ ಅವರನ್ನ ಅನೇಕ ಮಂದಿ ಹಾಡುವಗಳು. ಬಹಳ ಒಳ್ಳೆಯ ಸಿಸ್ಟರ್, ಹಿರಿಯ ಜೀವ ಸಿಸ್ಟರ್, ಭಾಗ್ಯವಂತರು ನೀವು. ಈ 50 ವರ್ಷಗಳಲ್ಲಿ ಯೇಸು ಪ್ರಭುವಿಗೆ ನೀವು ಎಷ್ಟೊಂದು ಪ್ರಾಮಾಣಿಕರಾಗಿ
ಕೇಳಿದಾಗ ಆ ಸಿಸ್ಟರ್ ಬಹಳ ವಿನಯತೆಯಿಂದ ಮರಳಿ ಹೇಳ್ತಾರೆ, ಇಲ್ಲ, I was not faithful to God. Rather, God was faithful to me. Jesus was faithful to me. ನಾನು ದೇವರಿಗೆ ನಿಷ್ಠೆ ತೋರಿಸಿದೆ ಎನ್ನುವುದಕ್ಕಿಂತ ನನ್ನ ಕಷ್ಟಗಳಲ್ಲಿ, ನೋವುಗಳಲ್ಲಿ, ನನ್ನ ಬಲಹೀನತೆಗಳಲ್ಲಿ ದೇವರು ಕರುಣಾಮಯ ಯೇಸುವಿನಲ್ಲಿ ನನಗೆ ನಿಷ್ಠೆಯನ್ನು ತೋರಿಸಿದ್ದಾರೆ, ಕೈ ಹಿಡಿದು ಮೇಲೆತ್ತಿ ಮುನ್ನಡೆಸಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ವಂದನೆಯನ್ನ, ಸ್ತೋತ್ರವನ್ನ, ಆರಾಧನೆಯನ್ನು ಸಲ್ಲಿಸ್ತಾನೆ ಎಂಬುದಾಗಿ. ಎಷ್ಟೊಂದು ಅರ್ಥಗರ್ಭಿತ ಫಾದರ್ ಮೈಕಲ್ ನಿಮ್ಮ ಜೀವನದಲ್ಲಿ, ಗುರು ಕನ್ಯಾಸ್ತ್ರೀಯರ ಬದುಕಿನಲ್ಲಿ, ನಮ್ಮ ಬದುಕಿನಲ್ಲಿ, ಯಾಕಂದರೆ ಬಲಹೀನರು ನಾವೇನೇನೂ ಅಲ್ಲ. ಯೇಸು ಪ್ರಭು ನಮ್ಮಂತ ಬಲಹೀನರನ್ನ, ನಮ್ಮಂತ ಸ್ವಾರ್ಥಗಳನ್ನ, ಪಾಪಗಳನ್ನ ಆಯ್ಕೆ ಮಾಡಿಕೊಂಡು ಪವಿತ್ರಾತ್ಮನಲ್ಲಿ ನಮ್ಮನ್ನು ಕೆಂಗಿಸಿ, ಅಭಿಷೇಕಿಸಿ, ಪರಿಶುದ್ಧಗೊಳಿಸಿ, ಪಾವನಗೊಳಿಸಿ ಅವರ ಸೇವೆಗೆ ನಮ್ಮನ್ನ ಮುನ್ನಡೆಸುವಾಗ ನಾವು ಹೆಚ್ಚು ನಿಷ್ಠೆಯನ್ನು ಅವರಿಗೆ ತೋರುವುದಕ್ಕಿಂತ ಎಲ್ಲ ಬಲಹೀನತೆಗಳಲ್ಲಿ, ಕಷ್ಟ, ಸಂಕಟ, ನೋವು, ಯಾತನೆಯ, ಶಿಲುಬೆಯ ಬಾಳಿನಲ್ಲಿ ದೇವರು ಎಷ್ಟು ನಮ್ಮನ್ನು ಮನ್ನಿಸುವ ದೇವರು, ಕರುಣಿಸುವ ದೇವರು, ಕ್ಷಮಿಸಿ ಪ್ರೀತಿಸುವ ದೇವರಾಗಿ, ಒಳ್ಳೆಯ ದೇಶಪಾಲಕರಾಗಿ ನಿಮ್ಮನ್ನು ಮುನ್ನಡೆಸಿದ್ದಾರೆ. ಮಹಾಧರ್ಮಾಧೀಶ ಫುಲ್ಟನ್ ಜೇಶಿ ಶ್ರೇಷ್ಠ ಧರ್ಮಬೋಧಕ ತಾವು ಗುರುಗಳ ಬಗ್ಗೆ ಒಂದು ಅದ್ಭುತವಾದ ಪುಸ್ತಕವನ್ನು ಬರೆದಿದ್ದಾರೆ. ದ ಪ್ರೀಸ್ಟ್ ಈಸ್ ನಾಟ್ ಈಸ್ ಓನ್. ದ ಪ್ರೀಸ್ಟ್ ಈಸ್ ನಾಟ್ ಈಸ್ ಓನ್. ಯಾವ ಗುರು ಅವನ ಸ್ವಂತಕ್ಕಲ್ಲ, ಯಾವ ಗುರುವಿನ ಜೀವನವು ಅವನ ಸ್ವಾರ್ಥಕ್ಕಲ್ಲ. ಆ ಜೀವನ ದೇವ ಜನರಿಗಾಗಿ, ಕ್ರಿಸ್ತನ ಮಹಿಮೆಗಾಗಿ ಮಾತ್ರ. ಯಾಕೆ ಫುಲ್ಟನ್ ಮುಂದುವರಿಸುತ್ತಾ ಹೇಳ್ತಾರೆ, ಕ್ರಿಸ್ತ ಈ ಲೋಕಕ್ಕೆ ಹುಟ್ಟಿ ಬಂದದ್ದು, ಪರಮ ಯಾಜಕನಾಗಿ ಜೀವಿಸಿದ್ದು ಎಂದು ತನ್ನ ಸ್ವಾರ್ಥಕ್ಕಲ್ಲ, ಸಾಯುವುದಕ್ಕಾಗಿ, ತನ್ನನ್ನೇ ಬಲಿಯಾಗಿ ಅರ್ಪಿಸಿಕೊಡುವುದಕ್ಕಾಗಿ, ಬಲಿಯಾಗಿ ತನ್ನನ್ನೇ ಅರ್ಪಿಸಿಕೊಡುವ ಮುನ್ನ ಪರಮ ಯಾಜಕ ಯೇಸು ಎಂದು ಒಂದು ಕೋಳಿ, ಕುರಿ, ಕೋಣವನ್ನು ಬಲಿ ಕೊಡಲಿಲ್ಲ. ಬದಲಾಗಿ ನಿಸ್ವಾರ್ಥತೆಯಿಂದ ತನ್ನನ್ನೇ ಬಲಿಯಾಗಿ ಅರ್ಪಿಸಿದ ಕ್ರಿಸ್ತನಂತೆ ಪ್ರತಿಯೊಬ್ಬ ಯಾಜಕ ಇವತ್ತು ತನ್ನ ತನವನ್ನ, ತನ್ನ ಸ್ವಾರ್ಥವನ್ನು ಮರೆತು ದೇವರ ಸೇವೆಯಲ್ಲಿ ದೇವರು ಕೊಟ್ಟಿರುವ ಜನತೆಗಾಗಿ ಪ್ರಾಣವನ್ನೇ ಅರ್ಪಿಸಬೇಕಾದ ಒಳ್ಳೆಯ ವೇಷಪಾಲಕನಂತೆ ಜೀವಿಸಬೇಕಾದ ಅನಿವಾರ್ಯತೆ, ಅವಶ್ಯಕತೆಯನ್ನ ಗುರುವಿನ ಜೀವನಕ್ಕೆ ಹೇಳ್ತಾ ಇರ್ತಕ್ಕಂಥ ಅದ್ಭುತವಾದ ಮಾತುಗಳು. ಈ ಮಾತುಗಳನ್ವಯ ಫಾದರ್ ಮೈಕಲ್ ಹಾಗೂ ಎಲ್ಲ ಗುರುಗಳು ಜೀವಿಸಲು ನಿಮ್ಮ ಪ್ರಾರ್ಥನೆ, ನಿಮ್ಮ ಪ್ರೀತಿ, ಪ್ರೋತ್ಸಾಹ ಅವಶ್ಯಕ. ಕಡೆಯದಾಗಿ 25 ವರ್ಷಗಳಲ್ಲಿ ಫಾದರ್ ಮೈಕಲ್ ಬಹುಶಃ ನಿಮ್ಮ ಜೀವನದಲ್ಲಿ ಕಂಡ ಒಂದು ಚಿಕ್ಕ ಅನುಭವವನ್ನು ನಮ್ಮ ಕನ್ನಡದ ಕವಿ DVG ಅವರ ಮಾತಿನಲ್ಲಿ ಎನ್ನಬಹುದು. ಮಂಕುತಿಮ್ಮನ ಕಗ್ಗ ಎಂಬ ಕೃತಿಯಲ್ಲಿ DVG ಅವರು ನಿಸ್ವಾರ್ಥ ಸೇವಾ ಬದುಕಿನ ಬಗ್ಗೆ ಹೇಳ್ತಾರೆ. ಹುಲ್ಲಾದ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾದ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾದ ಕಷ್ಟಗಳ ಮಳೆಯ ವಿಧಿಸಿದೆಯೇ, ಕಲ್ಲಾದ ಕಷ್ಟಗಳ ಮಳೆಯ ವಿಧಿಸಿದೆಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾದ ಮಂಕುತಿಮ್ಮ ಎಂಬುದಾಗಿ. ಈ ಸೇವಾ ಜೀವನದಲ್ಲಿ ಬಹುಶಃ ಇದನ್ನು ನೀವು ಅನುಭವಿಸಿದ್ದೀರಿ. ಮಲ್ಲಿಗೆಯಂತಹ ಮನಸ್ಸಿನೊಂದಿಗೆ ಕುಟುಂಬದಲ್ಲಿ ಸುವಾಸನೆಯನ್ನು ಬೀರುತ್ತಾ ಬೆಳೆದ ನೀವು ನಿಮ್ಮ ಬದುಕಿನ ಬಾಳು 25 ವರ್ಷಗಳ ಹಿಂದೆ ಪ್ರಭು ಯೇಸುವಿನ ಕೃಪೆಯಿಂದ ಹುಲ್ಲಾಯಿತು ಬೆಟ್ಟದಡಿ ಸಹಸ್ರಾರು ಜನರಿಗೆ, ಹಸಿವೆಯಿಂದ ಬಂದ ಭಕ್ತರಿಗೆ ಆಧ್ಯಾತ್ಮಿಕ ಹಸಿವಿನಿಂದ ಹಿಂಗಿಸಲು, ಹಾಗೆಯೇ ಕಲ್ಲಾಯಿತು ಕಷ್ಟಗಳ ನೋವುಗಳ ಮಳೆ ಸುರಿದಾಗ ಕ್ರಿಸ್ತನಲ್ಲಿ ನಿಮ್ಮ ಬದುಕು, ಬೆಲ್ಲ ಸಕ್ಕರೆಯಾಯಿತು ನಿಮ್ಮ ಜೀವನ. ಬಹುಶಃ ಮುಂದೆಯೂ ಕೂಡ ಇದೇ ಆಗಲಿ. ಮುಂದಿನ ಸೇವಾ ಜೀವನದಲ್ಲಿ ಸರ್ವ ಜನರೊಂದಿಗೆ ಎಲ್ಲ ಜನಾಂಗದವರೆಗೂ ಉಂಟಾಗಿ ಕ್ರಿಸ್ತನ ಮಹಿಮೆಯನ್ನು ಸಾದರಪಡಿಸಲು ಆತ್ಮೀಯರೇ ಪ್ರಾರ್ಥಿಸೋಣ. ಇವರಿಗಾಗಿ, ಎಲ್ಲ ಗುರುವರಿಯರಿಗಾಗಿ,
ವಿಶೇಷವಾಗಿ 25 ವರ್ಷಗಳ ಹಿಂದೆ ನೆಡಲ್ಪಟ್ಟ ಮೈಕಲ್ರವರ ಯಾಜಕೀಯ ಬಾಳು ಬೆಳ್ಳಿಯ ಬಳ್ಳಿಯಾಗಿ ಬೆಳೆದು ಒಳಗುತ್ತಲೇ ಈ ಬೆಳ್ಳಿಯ ಬದುಕು ಕ್ರಿಸ್ತನೊಂದಿಗೆ, ಕ್ರಿಸ್ತನಿಗಾಗಿ, ಕ್ರಿಸ್ತ ನೆಡೆಗೆ ಬಂಗಾರದ ಬದುಕಾಗಲಿ ಎಂದು ಹಾರೈಸಿ ನಾವೆಲ್ಲರೂ ಅವರನ್ನು ಬಂಗಾರದ ಬದುಕಿನೆಡೆಗೆ ಈ ಪೂಜಾರ್ಪಣೆ ಮುಖಾಂತರ ಅರ್ಪಿಸಿದ ನಾವು ಪ್ರಾರ್ಥಿಸೋಣ. ಆಮೆನ್. ಸಹೋದರ ಸಹೋದರಿಯರೇ, ದೇವರು ನಮಗೆ ಅಪಾರವಾದ ಪ್ರೀತಿ ಕರುಣೆಯ ಹೊರೆಯನ್ನು ಸೂಚಿಸಿದ್ದಾರೆ. ಅವರಿಗೆ ನಮ್ಮ ಕೃತಜ್ಞತಾ ಭಾವನೆಯನ್ನು ಸಮರ್ಪಿಸಿಕೊಂಡು ಅವರ ನಿರಂತರ ಪ್ರಸನ್ನತೆಗಾಗಿ ಈಗ ಬೇಡಿಕೊಳ್ಳೋಣ. ಸನ್ಮಾರ್ಗದಲ್ಲಿ ಮುನ್ನಡೆಸಲು ಪ್ರಾರ್ಥಿಸೋ
ದಯಾಮೂರ್ತಿಗಳು ನಿಮ್ಮ ಕುಮಾರನಿಗೆ ನೀವು ನಮ್ಮ ಪಾಪಗಳನ್ನು ತೊಳೆದು ಹಾಕಲಿ. ನಿಮ್ಮ ದಯೆಯಿಂದ ನಿಮ್ಮ ಕುಮಾರನ ಹೆಸರಲ್ಲಿ ನಾವು ಮಾಡುವ ಪ್ರಾರ್ಥನೆಗಳನ್ನು ಈಗ ಆಲಿಸಿ ಗ್ರಹಿಸಿರಿ. ನಮ್ಮ ಕರ್ತನಾದ ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಪ್ರಾರ್ಥಿಸುತ್ತೇವೆ.
ಸತ್ಯಾಳದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ಯುಕ್ತವೂ ಹಿತಕರವೂ ಆಗಿದೆ. ಏಕೆಂದರೆ ಹಳೆತನವು ಅಡಿಗೆ ಹೋಯಿತು, ವರ್ಜಿತವಾದವು ನವ್ಯವಾದವು, ಕ್ರಿಸ್ತರಲ್ಲಿ ಸಮಗ್ರ ಜೀವನವು ನಮಗೆ ಲಭಿಸಿತು. ಪಾಸ್ಕ ಮಹೋತ್ಸವದ ಪ್ರಯುಕ್ತ ವಿಶ್ವದಾದ್ಯಂತವೂ ಮಹಾದಾನವನ್ನು ಪ್ರಕಟಿಸುತ್ತದೆ. ಸ್ವರ್ಗೀಯ ಶಕ್ತಿಯ ಅಧಿಕಾರದಿಂದಲೂ ನಿಮ್ಮ ಮಹಿಮಾಗೆ ನೀವು ನಿರಂತರವಾಗಿ ಮಾಡುವುದೇನೆಂದರೆ ಯೇಸುಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಇವರು ಸ್ವಂತ ಇಚ್ಛೆಯಿಂದ ಪ್ರಾಣತ್ಯಾಗ ಮಾಡುವ ಸಮಯದಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆ ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಭುಜಿಸಿರಿ. ಇದು ನಿಮಗಾಗಿ ಒಪ್ಪಿಸಲಾದ ನನ್ನ ಶರೀರ. ಅಂತೆಯೇ ಭೋಜನದ ಕೊನೆಯಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು ಪುನಃ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಪಾನ ಮಾಡಿ.